ಸರ್, ರಾಜಕೀಯ ಪ್ರವೇಶ ಮಾಡ್ತೀರಿ ಅಂತ ಹೇಳಿ ಒಂದು ವದಂತಿ ಹಬ್ತಾ ಇದೆ. ಉತ್ತರ ಕನ್ನಡ ಭಾಗಕ್ಕೆ ನಿಮ್ಮನ್ನ ಇದು ಮಾಡ್ತಾ ಇದ್ದಾರೆ. ನೀವೇ ಹೇಳಿದಿರಿ ವದಂತಿ ಅಂತ. ವದಂತಿಗಳಾಗಿ ಅದು ನಡೀತಾ ಇದೆ. ಇದು 2014ರಲ್ಲೂ ಬಂದಿತ್ತು, 19ರಲ್ಲೂ ಬಂದಿದೆ, 24ರಲ್ಲೂ ಬರ್ತಾ ಇದೆ, 29ರಿಗೂ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ರಾಜಕೀಯದ ಆಸಕ್ತಿಯ ಪ್ರಶ್ನೆ ಬೇರೆ, ಆದರೆ ರಾಜಕೀಯ ಹೇಗೆ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ನಾನು ಹೇಳ್ತಿದ್ದೀನಿ, ಅಕಸ್ಮಾತ್ ಈ ಬಾರಿ ಆ ಥರದ್ದು ಏನಾದರೂ ಆಲೋಚನೆ ಬಂತು ಅಂತಂದ್ರೆ ನಾನು ಅದರಲ್ಲಿ ವಿರೋಧ ಅಂತೇನಿಲ್ಲ. ಕಳೆದ 10 ವರ್ಷಗಳಿಂದ ನಾನೇನು ಅದನ್ನು ಕಾಪಾಡ್ಕೊಂಡು ಬಂದಿದ್ನೋ, ಈ ವರ್ಷ ಅಕಸ್ಮಾತ್ ಹಾಗೇನಾದ್ರೂ ಪ್ರಸಂಗ ಬಂತು ಅಂತಂದ್ರೆ ಡೆಫಿನೆಟ್ಲಿ ಅದನ್ನು ಸಡಿಲ ಮಾಡ್ಕೊಳ್ತೀನಿ. ಆದರೆ ಕೇಳಿಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ. ಇದು ಏನಾದರೂ ಆಗಬೇಕು ಅಂತ ಮನಸ್ಸು ಭಗವಂತನ ಇಚ್ಛೆ ಇದ್ದು ಖಂಡಿತವಾಗಿಯೂ. ಈಗ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆಯಾ ಸರ್? ಏನೂ ಇಲ್ಲ, ನಂದೇನು ಆ ಥರದ ವಿಚಾರಗಳಿಲ್ಲ. ರೂಮರ್ ಅಂತೂ ತುಂಬಾ ಹತ್ತಿದೆ, ಆದರೆ ಇದುವರೆಗೂ ನಾನು ಯಾರನ್ನೂ ಕೇಳಿಲ್ಲ, ಯಾರು ನನ್ನನ್ನು ಕೇಳಿಲ್ಲ. ಹೀಗಾಗಿ ಇದು ರೂಮರ್ಗಳಾಗಿಯೇ ಇವೆ. ನಾನು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಇಲ್ಲ. ಬರೀ ನೀವುಗಳು ಹಬ್ಬಿಸ್ತಾ ಇರೋ ರೂಮರ್ ಅನ್ನಷ್ಟೇ ನಾನು ಕೇಳ್ತಾ ಇದ್ದೀನಿ. ಸರ್, ರಾಜಕೀಯ ಪ್ರವೇಶ ಮಾಡ್ತೀರಿ ಅಂತ ಹೇಳಿ ಒಂದು ವದಂತಿ ಹಬ್ತಾ ಇದೆ. ಉತ್ತರ ಕನ್ನಡ ಭಾಗಕ್ಕೆ ನಿಮ್ಮನ್ನ ಇದು ಮಾಡ್ತಾ ಇದ್ದಾರೆ. ನೀವೇ ಹೇಳಿದಿರಿ ವದಂತಿ ಅಂತ. ವದಂತಿಗಳಾಗಿ ಅದು ನಡೀತಾ ಇದೆ. ಇದು 2014ರಲ್ಲೂ ಬಂದಿತ್ತು, 19ರಲ್ಲೂ ಬಂದಿದೆ, 24ರಲ್ಲೂ ಬರ್ತಾ ಇದೆ, 29ರಿಗೂ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ರಾಜಕೀಯದ ಆಸಕ್ತಿಯ ಪ್ರಶ್ನೆ ಬೇರೆ, ಆದರೆ ರಾಜಕೀಯ ಹೇಗೆ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ನಾನು ಹೇಳ್ತಿದ್ದೀನಿ, ಅಕಸ್ಮಾತ್ ಈ ಬಾರಿ ಆ ಥರದ್ದು ಏನಾದರೂ ಆಲೋಚನೆ ಬಂತು ಅಂತಂದ್ರೆ ನಾನು ಅದರಲ್ಲಿ ವಿರೋಧ ಅಂತೇನಿಲ್ಲ. ಕಳೆದ 10 ವರ್ಷಗಳಿಂದ ನಾನೇನು ಅದನ್ನು ಕಾಪಾಡ್ಕೊಂಡು ಬಂದಿದ್ನೋ, ಈ ವರ್ಷ ಅಕಸ್ಮಾತ್ ಹಾಗೇನಾದ್ರೂ ಪ್ರಸಂಗ ಬಂತು ಅಂತಂದ್ರೆ ಡೆಫಿನೆಟ್ಲಿ ಅದನ್ನು ಸಡಿಲ ಮಾಡ್ಕೊಳ್ತೀನಿ. ಆದರೆ ಕೇಳಿಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ. ಇದು ಏನಾದರೂ ಆಗಬೇಕು ಅಂತ ಮನಸ್ಸು ಭಗವಂತನ ಇಚ್ಛೆ ಇದ್ದು ಖಂಡಿತವಾಗಿಯೂ. ಈಗ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆಯಾ ಸರ್? ಏನೂ ಇಲ್ಲ, ನಂದೇನು ಆ ಥರದ ವಿಚಾರಗಳಿಲ್ಲ. ರೂಮರ್ ಅಂತೂ ತುಂಬಾ ಹತ್ತಿದೆ, ಆದರೆ ಇದುವರೆಗೂ ನಾನು ಯಾರನ್ನೂ ಕೇಳಿಲ್ಲ, ಯಾರು ನನ್ನನ್ನು ಕೇಳಿಲ್ಲ. ಹೀಗಾಗಿ ಇದು ರೂಮರ್ಗಳಾಗಿಯೇ ಇವೆ. ನಾನು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಇಲ್ಲ. ಬರೀ ನೀವುಗಳು ಹಬ್ಬಿಸ್ತಾ ಇರೋ ರೂಮರ್ ಅನ್ನಷ್ಟೇ ನಾನು ಕೇಳ್ತಾ ಇದ್ದೀನಿ. ಸರ್, ರಾಜಕೀಯ ಪ್ರವೇಶ ಮಾಡ್ತೀರಿ ಅಂತ ಹೇಳಿ ಒಂದು ವದಂತಿ ಹಬ್ತಾ ಇದೆ. ಉತ್ತರ ಕನ್ನಡ ಭಾಗಕ್ಕೆ ನಿಮ್ಮನ್ನ ಇದು ಮಾಡ್ತಾ ಇದ್ದಾರೆ. ನೀವೇ ಹೇಳಿದಿರಿ ವದಂತಿ ಅಂತ. ವದಂತಿಗಳಾಗಿ ಅದು ನಡೀತಾ ಇದೆ. ಇದು 2014ರಲ್ಲೂ ಬಂದಿತ್ತು, 19ರಲ್ಲೂ ಬಂದಿದೆ, 24ರಲ್ಲೂ ಬರ್ತಾ ಇದೆ, 29ರಿಗೂ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ರಾಜಕೀಯದ ಆಸಕ್ತಿಯ ಪ್ರಶ್ನೆ ಬೇರೆ, ಆದರೆ ರಾಜಕೀಯ ಹೇಗೆ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ನಾನು ಹೇಳ್ತಿದ್ದೀನಿ, ಅಕಸ್ಮಾತ್ ಈ ಬಾರಿ ಆ ಥರದ್ದು ಏನಾದರೂ ಆಲೋಚನೆ ಬಂತು ಅಂತಂದ್ರೆ ನಾನು ಅದರಲ್ಲಿ ವಿರೋಧ ಅಂತೇನಿಲ್ಲ. ಕಳೆದ 10 ವರ್ಷಗಳಿಂದ ನಾನೇನು ಅದನ್ನು ಕಾಪಾಡ್ಕೊಂಡು ಬಂದಿದ್ನೋ, ಈ ವರ್ಷ ಅಕಸ್ಮಾತ್ ಹಾಗೇನಾದ್ರೂ ಪ್ರಸಂಗ ಬಂತು ಅಂತಂದ್ರೆ ಡೆಫಿನೆಟ್ಲಿ ಅದನ್ನು ಸಡಿಲ ಮಾಡ್ಕೊಳ್ತೀನಿ. ಆದರೆ ಕೇಳಿಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ. ಇದು ಏನಾದರೂ ಆಗಬೇಕು ಅಂತ ಮನಸ್ಸು ಭಗವಂತನ ಇಚ್ಛೆ ಇದ್ದು ಖಂಡಿತವಾಗಿಯೂ. ಈಗ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆಯಾ ಸರ್? ಏನೂ ಇಲ್ಲ, ನಂದೇನು ಆ ಥರದ ವಿಚಾರಗಳಿಲ್ಲ. ರೂಮರ್ ಅಂತೂ ತುಂಬಾ ಹತ್ತಿದೆ, ಆದರೆ ಇದುವರೆಗೂ ನಾನು ಯಾರನ್ನೂ ಕೇಳಿಲ್ಲ, ಯಾರು ನನ್ನನ್ನು ಕೇಳಿಲ್ಲ. ಹೀಗಾಗಿ ಇದು ರೂಮರ್ಗಳಾಗಿಯೇ ಇವೆ. ನಾನು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಇಲ್ಲ. ಬರೀ ನೀವುಗಳು ಹಬ್ಬಿಸ್ತಾ ಇರೋ ರೂಮರ್ ಅನ್ನಷ್ಟೇ ನಾನು ಕೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.